ಇನ್ನು ಶರಾವತಿಯಿಂದ ರಾಜಧಾನಿ ಬೆಂಗಳೂರು ಮತ್ತು ಮಧ್ಯಪೂರ್ವ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಮತ್ತು ಕೆರೆ ತುಂಬಿಸುವ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಶರಾವತಿ ನದಿ ಪಾತ್ರದ ಜನರ ತೀವ್ರ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ದಟ್ಟವಾಗಿದೆ. ಜೀವನದಿ ಶರಾವತಿ ನದಿ ಪಾತ್ರದ ಸಾವಿರಾರು ರೈತರ ಜೀವನಾಡಿಯಾಗಿದೆ. 8ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳ ಮೂಲಕ ಇಲ್ಲಿನ ಸಾವಿರಾರು ರೈತರ ಭೂಮಿಗೆ ಇಡಗುಂಜಿ ಮುರುಡೇಶ್ವರ ಯಾತ್ರಾ ಸ್ಥಳವೂ ಸೇರಿದಂತೆ ಹೊನ್ನಾವರ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗದ ಸಹಸ್ರಾರು ಜನರ ಕುಡಿಯುವ ನೀರಿನ ಬವಣೆಯನ್ನ ಶರಾವತಿ ನೀಗಿಸುತ್ತಿದೆ. ವಿದ್ಯುತ್ ಉತ್ಪಾದನೆಯ ನಂತರ ಸಮುದ್ರಕ್ಕೆ ಹರಿದು ಹೋಗುವ ನೀರಿನ ಪ್ರಮಾಣದಲ್ಲಿ ಶರಾವತಿ ನದಿಯಿಂದ ಸುಮಾರು 25 ಟಿಎಂಸಿಗಿಂತ ಹೆಚ್ಚಿನ ಪ್ರಮಾಣದ ನೀರು ಸ್ಥಳೀಯವಾಗಿ ಬಳಕೆಯಾಗುತ್ತಿದೆ. ಇದರಿಂದಾಗಿ ಈ ಬಾರಿಯ ಬೇಸಿಗೆಯಲ್ಲಿ ಸಮುದ್ರದ ಉಬ್ಬರದ ಸಂದರ್ಭದಲ್ಲಿ ಶರಾವತಿಯ ನದಿ ನೀರಿಗೆ ಅರಬ್ಬಿ ಸಮುದ್ರದ ಉಪ್ಪು ನೀರು ಹಲವು ಬಾರಿ ಅಳ್ಳಂಕಿಯವರೆಗೂ ಸೇರ್ಪಡೆಯಾಗಿದೆ. ಇದು ಅಪಾಯದ ಮುನ್ಸೂಚನೆಯಾಗಿದೆ. ಸಿಹಿ ನೀರು ಲಭ್ಯತೆಯ ನದಿಯ ಸಾಮರ್ಥ್ಯ ಕೊನೆಗೊಂಡಿರುವುದರ ಸೂಚನೆ ಇದು. ಶರಾವತಿ ನದಿ ಪಾತ್ರದ ರೈತರು ಈಗ ಆತಂಕದಲ್ಲಿದ್ದಾರೆ. ಇನ್ನೊಂದೆಡೆ ಶರಾವತಿಯಿಂದ ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ಹೊನ್ನಾವರ ನಗರ ಮತ್ತು ತಾಲೂಕಿನ ಹಲವೆಡೆ ಜನರಿಗೆ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುವ ಮೊದಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಕಡಿವಾಣ ಹಾಕುವ ಅಗತ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೋಚರಿಕರ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತದ ಗಮನ ಸೆಳೆದಿದ್ದು ಜಿಲ್ಲಾಡಳಿತದ ಮಧ್ಯಪ್ರವೇಶಕ್ಕೆ ಆಗ್ರಹಪಡಿಸಿದ್ದಾರೆ. ಜಿಲ್ಲಾಡಳಿತದಿಂದ ವೈಜ್ಞಾನಿಕ ಅಧ್ಯಯನ ನಡೆಸಲು ಅಗತ್ಯ ಕ್ರಮಗಳು ಆಗಬೇಕು ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸದೆ ಶರಾವತಿ ನದಿಯಿಂದ ಬೇರೆ ತಾಲೂಕುಗಳಿಗೆ ಹೊಸದಾಗಿ ಕುಡಿಯುವ ನೀರು ಪೂರೈಸುವ ಮತ್ತು ಏತ ನೀರಾವರಿ ಯೋಜನೆಗಳಿಗೆ ಜಿಲ್ಲಾಡಳಿತ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಹೊನ್ನಾವರ ತಾಲೂಕಿನ ಜೀವನದಿ ಶರಾವತಿ ನದಿಯಿಂದ ರಾಜಧಾನಿ ಬೆಂಗಳೂರು ಮತ್ತು ಮಧ್ಯಪೂರ್ವ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲಿಕ್ಕೆ ಮತ್ತು ಆ ಭಾಗದ ಕೆಲವು ಕೆರೆಗಳನ್ನು ತುಂಬಿಸುವುದಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಸರ್ಕಾರವು ವಿಶ್ವೇಶ್ವರ ಜಲ ನಿಗಮದ ಮೂಲಕ ಟೆಂಡರ್ ಕರೆದಿದ್ದು ಬೆಂಗಳೂರಿನ EI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ರೂಪಾಯಿ 73 ಲಕ್ಷಕ್ಕೆ ಟೆಂಡರ್ ಆಗಿ ಅದು ಸಮೀಕ್ಷೆಗೆ ಮುಂದಾಗಿದೆ. ಈ ಯೋಜನೆಗೆ ಶರಾವತಿ ನದಿ ಪಾತ್ರದ ಬಹುತೇಕ ಜನರು ಮತ್ತು ತಾಲೂಕಿನ ಎಲ್ಲ ಜನರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ರಾಜಧಾನಿ ಬೆಂಗಳೂರು ಮತ್ತು ಮಧ್ಯಪೂರ್ವ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಈ ಯೋಜನೆಯನ್ನು ತಕ್ಷಣದಿಂದ ಕೈಬಿಡಬೇಕು ಹೇಳುವಂಥ ಒತ್ತಾಯವನ್ನು ನಾನು ನಮ್ಮ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮತ್ತು ಜನರು ಕೂಡ ತೀವ್ರವಾಗಿ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ ಶರಾವತಿ ನದಿ ಪಾತ್ರದಲ್ಲಿ 8ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಮತ್ತು 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಯೋಜನೆಗಳು, ಹೊನ್ನಾವರ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಯೋಜನೆ, ಮುರುಡೇಶ್ವರ ಮತ್ತು ಇಡಗುಂಜಿಗೆ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಗಳು ಈಗ ಅಸ್ತಿತ್ವದಲ್ಲಿದ್ದಾವೆ. ಈ ನಡುವೆ ಭೂಗರ್ಭ ಕೊಳವೆಯ ಮೂಲಕ ಶರಾವತಿ ಅಣೆಕಟ್ಟೆಯಿಂದ ಎತ್ತರದ ತಳಕಳಲೆ ಅಣೆಕಟ್ಟೆಗೆ ನೀರನ್ನು ಮೇಲೆತ್ತಿ ವಿದ್ಯುತ್ ಉತ್ಪಾದಿಸುವ
ಶರಾವತಿ ಪಂಪ್ ಯೋಜನೆಗೆ ಸರ್ಕಾರ ಅನುಮತಿ ನೀಡಿರುವ ಸುದ್ದಿಯಿಂದ ಜನರಲ್ಲಿ ಗೊಂದಲ ಉಂಟಾಗಿತ್ತು. ಆದರೆ ಈ ಯೋಜನೆಯಿಂದ ನದಿ ನೀರಿನ ಹರಿವಿನ ಪ್ರಮಾಣದಲ್ಲಿ ಯಾವುದೇ ಕೊರತೆ ಉಂಟಾಗದು. ವಿದ್ಯುತ್ ಉತ್ಪಾದನೆಯ ನಂತರ ನೀರು ಮರಳಿ ಶರಾವತಿ ಅಣೆಕಟ್ಟಿಗೆ ಸೇರಲಿದೆ ಎನ್ನುವ ಕೆಪಿಸಿಯ ಸ್ಪಷ್ಟನೆಯಿಂದ ರೈತರಲ್ಲಿದ್ದ ಗೊಂದಲ ಕಡಿಮೆಯಾಗಿತ್ತು. ಆದರೆ ಭೂಗರ್ಭ ಕೊಳವೆಯ ನಿರ್ಮಾಣದಿಂದ ಪರಿಸರ ಸೂಕ್ಷ್ಮ ಶರಾವತಿ ಕಣಿವೆಯ ಪಶ್ಚಿಮ ಘಟ್ಟ ಪ್ರದೇಶದ ಸುರಕ್ಷತೆಯ ವಿಚಾರದಲ್ಲಿ ಕೆಲ ಪರಿಸರ ತಜ್ಞರು ಎತ್ತಿರುವ ಆಕ್ಷೇಪಗಳಿಗೆ ಪರ ವಿರೋಧಾಭಿಪ್ರಾಯಗಳು ಎದ್ದಿವೆಯಾದರೂ ಅಭಿವೃದ್ಧಿಯ ಪರ ಜನ ಒಲವು ತೋರಿಸಬಹುದೆನ್ನುವ ನಿರೀಕ್ಷೆ ಇತ್ತು. ಆದರೆ ಈ ನಡುವೆ ಶರಾವತಿ ನದಿಯ ನೀರನ್ನು ರಾಜಧಾನಿ ಬೆಂಗಳೂರು ಹಾಗೂ ಪೂರ್ವ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಮತ್ತು ಆ ಭಾಗದ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಸಾಧ್ಯತಾ ವರದಿ ಪಡೆಯಲು ಸರ್ಕಾರ ವಿಶ್ವೇಶ್ವರ ಜಲ ನಿಗಮದ ಮೂಲಕ ಇತ್ತೀಚೆಗೆ ಟೆಂಡರ್ ಕರೆದಿತ್ತು. ಈಗ ಬೆಂಗಳೂರಿನ ಇಐ ಟೆಕ್ನಾಲಜೀಸ್ ಖಾಸಗಿ ಕಂಪನಿಯು 73 ಲಕ್ಷಕ್ಕೆ ಟೆಂಡರ್ ಪಡೆದು ಸಮೀಕ್ಷೆಗೆ ಮುಂದಾಗಿದೆ. ಆದರೆ ಸಮುದ್ರ ಸೇರುತ್ತಿರುವ ಶರಾವತಿ ನದಿಯ ನೀರು ನದಿ ಪಾತ್ರದ ಸಾವಿರಾರು ರೈತರ ಜಮೀನಿನ ನೀರಾವರಿಗೆ ಮತ್ತು ಹೊನ್ನಾವರ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗಗಳಿಗೆ ಹಾಗೂ ಮುರುಡೇಶ್ವರ ಇಡಗುಂಜಿ ಯಾತ್ರಾ ಸ್ಥಳಗಳಿಗೆ ಕುಡಿಯುವ ನೀರು ಪೂರೈಸಲು ಸುಮಾರು 25 ಟಿಎಂಸಿಗಿಂತಲೂ ಹೆಚ್ಚಿನ ಪ್ರಮಾಣದ ನೀರು ಈಗಾಗಲೇ ಬಳಕೆಯಾಗುತ್ತಿದೆ. ಈ ಎಲ್ಲ ಯೋಜನೆಗಳಿಗಾಗಿ ಶರಾವತಿ ನದಿಯ ನೀರು ಬಹುತೇಕ 25 TMCಗಿಂತ ಹೆಚ್ಚು ನೀರು ಇಲ್ಲಿ ಬಳಕೆ ಆಗ್ತಾ ಇದ್ದು, ಈ ನಡುವೆ ಇತ್ತೀಚೆಗೆ ಹೊನ್ನಾವರ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಯೋಜನೆ ಸ್ಥಾಪನೆಯಾದ ನಂತರ ಶರಾವತಿ ನದಿಗೆ ಸಮುದ್ರದ ಉಪ್ಪು ನೀರು ಬರಲಿಕ್ಕೆ ಆರಂಭ ಆಗಿದೆ. ಕಳೆದ ಮೇ ತಿಂಗಳಿನಲ್ಲಿ ಅನೇಕ ಬಾರಿ ಸಮುದ್ರದ ಉಬ್ಬರದ ಸಂದರ್ಭಗಳಲ್ಲಿ ಸುಮಾರು 25 ಕಿಲೋಮೀಟರ್ ಶರಾವತಿ ನದಿಗೆ ಉಪ್ಪು ನೀರು ಮೇಲೇರಿ ಬಂದಿದೆ. ಅಂದರೆ ಅದು ಹಿಮ್ಮುಖವಾಗಿ ಹರಿದಿದೆ. ಹಾಗಾಗಿ ಇದೊಂದು ಅಪಾಯದ ಮುನ್ಸೂಚನೆ. ಅದರ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಸಮುದ್ರಕ್ಕೆ ಹೆಚ್ಚುವರಿಯಾಗಿ ನೀರು ಹರಿಯುವಂಥ ಪ್ರಮಾಣ ಕಡಿಮೆಯಾಗಿದೆ ಹೇಳೋದನ್ನು ಸೂಚಿಸ್ತದೆ. ಹಾಗಾಗಿ ಈ ಭಾಗದಲ್ಲಿ ಇದೇನು ರಾಜಧಾನಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಸುವ ಯೋಜನೆ ಏನನ್ನಾದರೂ ಈ ಭಾಗದಲ್ಲಿ ಅನುಷ್ಠಾನಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಲಕ್ಷಾಂತರ ಜನರ ಬದುಕು ಬೀದಿಗೆ ಬರ್ತದೆ. ಈ ಭಾಗದ ರೈತರು ಮತ್ತು ಕುಡಿಯುವ ನೀರಿನ ಸಮಸ್ಯೆಯಿಂದ ಜನರು ಬಳಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಹೇಳುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ಇದರಿಂದಾಗಿ ಬೇಸಿಗೆಯಲ್ಲಿ ನದಿ ನೀರು ಸಮುದ್ರ ಸೇರುವ ಹರಿವಿನ ಪ್ರಮಾಣ ಕಡಿಮೆಯಾಗಿದ್ದು, ಉಬ್ಬರದ ಸಂದರ್ಭದಲ್ಲಿ ಸಮುದ್ರದ ಉಪ್ಪು ನೀರು ಶರಾವತಿ ನದಿಯ 25 ಕಿಲೋಮೀಟರ್ ಉದ್ದಕ್ಕೂ ಹಿಮ್ಮುಖವಾಗಿ ಸೇರುತ್ತಿದೆ. ಇದು ಸಿಹಿ ನೀರಿನ ಕೊರತೆಯನ್ನು ಸೂಚಿಸುವ ಪ್ರಮುಖ ಅಂಶವಾಗಿದೆ. ಹೀಗಾಗಿ ಶರಾವತಿ ನದಿ ಪಾತ್ರದ ಸಾವಿರಾರು ರೈತರು ಮತ್ತು ಕುಡಿಯುವ ನೀರನ್ನು ಅವಲಂಬಿಸಿರುವ ಇಲ್ಲಿನ ಲಕ್ಷಾಂತರ ಜನರ ಹಿತದೃಷ್ಟಿಯಿಂದ ಶರಾವತಿಯಿಂದ ರಾಜಧಾನಿ ಬೆಂಗಳೂರು ಮತ್ತಿತರ ಕಡೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಸರ್ಕಾರ ಈ ಹಂತದಲ್ಲಿಯೇ ಕೈಬಿಟ್ಟು ಇಐ ಟೆಕ್ನಾಲಜೀಸ್ ಕಂಪನಿಗೆ ನೀಡಿರುವ ಟೆಂಡರನ್ನು ಹಿಂಪಡೆಯಬೇಕೆಂದು ಅವರು ಸರ್ಕಾರವನ್ನು ಜಿಲ್ಲಾಡಳಿತವನ್ನು ಒತ್ತಾಯಪಡಿಸಿದ್ದಾರೆ. ಒಟ್ಟಿನಲ್ಲಿ ಶರಾವತಿ ಇಲ್ಲಿನ ಜನರ ಪಾಲಿಗೆ ಜೀವನದಿಯಾಗಿದೆ. ಈ ತನ್ಮಧ್ಯೆ ಬೆಂಗಳೂರಿನ ದಾಹ ತೀರಿಸಲು ಮಲೆನಾಡ ಜೀವನದಿ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಅವೈಜ್ಞಾನಿಕ ಚಿಂತನೆ ಮತ್ತು ವಾಸ್ತವಗಳ ಸುತ್ತ ಸೂಕ್ತವಾದ ಚರ್ಚೆಯಾಗಬೇಕಿದೆ ಎನ್ನುವುದು ಇಲ್ಲಿನ ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.